ಕಾಲದಲ್ಲಿ ಆಹಾರಕ್ಕೂ ಕಷ್ಟಪಟ್ಟು ಬಾಂಗ್ಲಾದೇಶಕ್ಕಿಂತಲೂ ಆರ್ಥಿಕವಾಗಿ ದುರ್ಬಲವೆಂದು ಪರಿಗಣಿಸಲ್ಪಟ್ಟಿದ್ದ ಚೀನಾ ಇಂದು ಇಡೀ ವಿಶ್ವದ ಆರ್ಥಿಕತೆಯನ್ನು ಪ್ರಭಾವಿಸೋ ಶಕ್ತಿಯಾಗಿ ಬೆಳೆದಿದೆ. 1970ರ ದಶಕದವರೆಗಿನ ಬಡತನ ಮತ್ತು ತಪ್ಪು ನೀತಿಗಳಿಂದ ತತ್ತರಿಸಿದ್ದ ಈ ದೇಶ ಕೇವಲ 40 ವರ್ಷಗಳಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದ್ದು ಒಂದು ಅಚ್ಚರಿಯ ರಹಸ್ಯ. ಈ ಕ್ರಾಂತಿಕಾರಿ ಬದಲಾವಣೆಯ ಹಿಂದೆ ಇರೋದು ಡೆಂಗ್ ಕ್ಸಿಯಾಪಿಂಗ್ ಅವರ ಮಾಸ್ಟರ್ ಪ್ಲಾನ್. ಚೀನಾದ ಈ ಆರ್ಥಿಕ ಪವಾಡದ ಏನೆಲ್ಲ ಪ್ಲಾನ್ ಇದೆ ಅಂತ ನೋಡೋಣ ಬನ್ನಿ. 1970ರ ದಶಕದವರೆಗಿನ ಚೀನಾದ ಪರಿಸ್ಥಿತಿ ತುಂಬಾನೇ ಶೋಚನೀಯವಾಗಿತ್ತು. ದೇಶದಲ್ಲಿ ತಂತ್ರಜ್ಞಾನ ಹಿಂದುಳಿದಿತ್ತು, ಕೈಗಾರಿಕೆಗಳು ನಿಶ್ಚಲವಾಗಿದ್ದವು ಮತ್ತು ಆರ್ಥಿಕತೆ ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿತ್ತು. 1978ರಲ್ಲಿ ಚೀನಾದ ತಲಾ ಜಿಡಿಪಿ ಕೇವಲ $155ಗಳಷ್ಟಿತ್ತು. ಅಂದರೆ ಆಗಿನ ಬಾಂಗ್ಲಾದೇಶದ ತಲಾ ಆದಾಯಕ್ಕಿಂತಲೂ ಇದು ಕಡಿಮೆ ಇತ್ತು. 1949ರ ಮಾವೋ ಝೆಡಾಂಗ್ ಆಡಳಿತದಲ್ಲಿ ಜಾರಿಯಾದ ಗ್ರೇಟ್ ಲೀಪ್ ಫಾರ್ವರ್ಡ್ ಸೇರಿದಂತೆ ಹಲವು ತಪ್ಪು ನೀತಿಗಳ ಪರಿಣಾಮವಾಗಿ ಲಕ್ಷಾಂತರ ಜನ ಹಸಿವಿನಿಂದ ಮೃತಪಟ್ಟರು. 1978ರಲ್ಲಿ ಡೆಂಗ್ ಕ್ಸಿಯಾಪಿಂಗ್ ಅಧಿಕಾರಕ್ಕೆ ಬಂದರು. ಅವರು ಚೀನಾದ ದಿಕ್ಕನ್ನೇ ಬದಲಾಯಿಸಿದರು. ಅವರು ಬೆಕ್ಕು ಕಪ್ಪಾಗಿರ್ಲಿ ಬಿಳಿಯಾಗಿರ್ಲಿ ಇಲಿಯನ್ನು ಹಿಡಿಯಬೇಕು ಎಂಬ ನೀತಿಯನ್ನು ಅಳವಡಿಸಿಕೊಂಡ್ರು. ಅಂದ್ರೆ ಸಿದ್ಧಾಂತಕ್ಕಿಂತ ಫಲಿತಾಂಶ ಮತ್ತು ಅಭಿವೃದ್ಧಿ ಮುಖ್ಯ ಅನ್ನೋ ನಿಲುವಿಗೆ ಬಂದರು. ಜಗತ್ತಿಗೆ ಬಾಗಿಲು ತೆರೆಯದೆ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದರು. ಡೆಂಗ್ ಅವರು ಮೊದಲು ಸುಧಾರಣೆ ತಂದದ್ದು ಕೃಷಿ ಕ್ಷೇತ್ರದಲ್ಲಿ. ರೈತರಿಗೆ ತಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಯಿತು. ಸರ್ಕಾರಕ್ಕೆ ಒಂದು ನಿಗದಿತ ಪಾಲು ಕೊಟ್ಟ ನಂತರ ಉಳಿದ ಲಾಭ ರೈತರಿಗೆ ಸಿಗುವಂತಾಯಿತು. ಇದರ ಪರಿಣಾಮ ಕೃಷಿ ಉತ್ಪಾದನೆ ಹೆಚ್ಚಾಗಿ ಚೀನಾ ಮೊದಲು ಆಹಾರದ ಕೊರತೆಯಿಂದ ಹೊರಬಂದು ಲಕ್ಷಾಂತರ ಜನರ ಹಸಿವನ್ನು ನೀಗಿಸಿತು. ಕೃಷಿ ಸುಧಾರಣೆಯ ನಂತರ ಡೆಂಗ್ ಅವರು ಪರಿಚಯಿಸಿದ್ದು ವಿಶೇಷ ಆರ್ಥಿಕ ವಲಯಗಳು, ಅಂದರೆ ಎಸ್ಇಝೆಡ್. ಶೆನ್ಝೆನ್ನಂತಹ ಸಣ್ಣ ಹಳ್ಳಿಗಳು ಕಣ್ಣು ಮುಚ್ಚಿ ತೆರೆಯೋದರ ಒಳಗೆ ಬೃಹತ್ ಕೈಗಾರಿಕಾ ನಗರಗಳಾಗಿ ಬೆಳೆದವು. ವಿದೇಶಿ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ, ಅಗ್ಗದ ಭೂಮಿ ಹಾಗೂ ಕಾರ್ಮಿಕರು ಲಭ್ಯವಾದರು. ಇದರಿಂದಾಗಿ ವಿದೇಶಿ ಬಂಡವಾಳ, ತಂತ್ರಜ್ಞಾನ ಮತ್ತು ಉದ್ಯೋಗಗಳು ಚೀನಾಕ್ಕೆ ಹರಿದು ಬಂದವು. ವಿಶ್ವದ ಕಾರ್ಖಾನೆ ಎಂಬ ಬಿರುದು ಚೀನಾಕ್ಕೆ ಸಿಕ್ಕಿತು. 2001ರಲ್ಲಿ ಚೀನಾ ವಿಶ್ವ ವ್ಯಾಪಾರ ಸಂಘಟನೆ WTOಗೆ ಸೇರ್ಪಡೆಯಾದ ಮೇಲೆ ಅದರ ಬೆಳವಣಿಗೆಗೆ ಮತ್ತಷ್ಟು ವೇಗ ಸಿಕ್ಕಿತು. WTO ಸದಸ್ಯತ್ವದಿಂದಾಗಿ ಚೀನಾ ಗ್ಲೋಬಲ್ ಟ್ರೇಡ್ಗೆ ತೆರೆದುಕೊಂಡಿತು. ಕಡಿಮೆ ದರದಲ್ಲಿ ಸರಕುಗಳನ್ನು ಉತ್ಪಾದಿಸುವ ಚೀನಾದ ಸಾಮರ್ಥ್ಯದಿಂದಾಗಿ ಅದು ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಾಧ್ಯವಾಯಿತು. ಒಂದು ಕಾಲದಲ್ಲಿ ಬಡತನದ ಸಂಕೇತವಾಗಿದ್ದ ಚೀನಾ ಈಗ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿದೆ. ಇಂದು ಚೀನಾವು ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಬಡತನದಿಂದ ಪ್ರಾರಂಭವಾದ ಈ ಪ್ರಯಾಣ ಕೇವಲ 40 ವರ್ಷಗಳಲ್ಲಿ ಜಗತ್ತಿಗೆ ದಿಕ್ಕು ತೋರಿಸುವ ಶಕ್ತಿಯಾಗಿ ಬೆಳೆದಿದ್ದು ನಿಜಕ್ಕೂ ಒಂದು ಆರ್ಥಿಕ ಪವಾಡ.